ಕರ್ನಾಟಕ ಕುರುಬರ ಅಭಿವೃದ್ಧಿ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಎಸ್.ಎಲ್. ಉದಯಶಂಕರ್ ಸ್ವಾಮಿ ಈಗ ಹಾಲಿ ಇರತಕ್ಕಂಥ ಸಿದ್ದರಾಮಯ್ಯನವರಿಗೆ ತೇಜೋವಧನೆ ವಿಷಯಕ್ಕೆ ನಾವು ಸಹಿಸಿವು ನಮ್ಮ ಕುರುಬರ ಅಭಿವೃದ್ಧಿ ಸಂಘದಿಂದ ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಏನು ನಿರ್ಣಯ ತಗೊಳ್ಳಲಾಯಿತು? 40 ವರ್ಷಗಳಿಂದ ಕಾಲ ಕಪ್ಪು ಚುಕ್ಕೆ ಇಲ್ಲದ ಆಡಳಿತ ನಡೆಸಿದ ಸಿದ್ದರಾಮಯ್ಯನವರು ವಿರುದ್ಧ ಬಿಜೆಪಿ ಜೆಡಿಎಸ್ ಪಕ್ಷಕ್ಕೂ ಷಡ್ಯಂತ್ರ ರೂಪಿಸಿದೆ. ಸಮಾಜವಾದದ ಹಿನ್ನೆಲೆಯಿಂದ ಬಂದ ಸಿದ್ದರಾಮಯ್ಯನವರು ಬಡವರ, ಮಹಿಳೆಯರು, ರೈತರು, ಕಾರ್ಮಿಕರು ಪರ ಇದ್ದಾರೆ. ಹಿಂದುಳಿದ, ಪರಿಶಿಷ್ಟ ಮತ್ತು ಅಲ್ಪಸಂಖ್ಯಾತ ಸಮುದಾಯ ಪರ ಬಂಡೆಯಂತೆ ನಿಂತಿದೆ. ಅಭಿವೃದ್ಧಿಯ ಉದ್ದೇಶವಿಲ್ಲದೆ ಕೇವಲ ಅವರ ತೇಜೋವಧನೆ ಕಾರಣಕ್ಕೆ ಪಾದಯಾತ್ರೆ ನಡೆಸಿ ಹಳ್ಳಿಗೂ ಬಿಜೆಪಿ ಜೆಡಿಎಸ್ ವಿರುದ್ಧ ಹೋರಾಟ ನಡೆಸಲಾಗುವುದು. ಮತ್ತು ಇನ್ನೊಂದು, ಆ ಮೂಡ ಇದರಲ್ಲಿ ಯಾವುದು ಇವ್ರ ಮೇಲೆ ಒಂದು ಸೈನ್ ಮಾಡಿಲ್ಲ, ಒಂದು ಯಾವುದು ಸಿಗ್ನೇಚರ್ ಇಲ್ಲ. ಇವ್ರ ಮೇಲೆ ಸುಮ್ಮನೆ ಇಲ್ಲದ ಸಲದ ಬಿಜೆಪಿ ಜೆಡಿಎಸ್ ಅವರು ಪಾದಯಾತ್ರೆ ಮಾಡ್ತಾ ಇರೋದು, ಯಾವುದು ದಾಖಲೆಯೂ ಯಾವ ದಾಖಲೆ ಇಲ್ಲದೆ ಪಾದಯಾತ್ರೆ ಮಾಡ್ತಾ ಇರೋದು ಇದು ಖಂಡಿಸುತ್ತೇವೆ. ಕುರುಬರ ಅಭಿವೃದ್ಧಿ ಸಂಘ ಮತ್ತು ರಾಜ್ಯಪಾಲರು ಸಿದ್ದರಾಮಯ್ಯನವರಿಗೆ ಮೂಡ ಕೇಸ್ನಲ್ಲಿ ನೀಡಿದ ನೋಟಿಸನ್ನು ಕೂಡಲೇ ಹಿಂದೆ ಪಡೆಯಬೇಕು. ರಾಜ್ಯದ ಹಿಂದುಳಿದವರ ಮುಖ್ಯಮಂತ್ರಿಗೆ ತೊಂದರೆ ನೀಡುವುದು ಹೊಸದೇನಲ್ಲ. ಹಿಂದೆ ದೇವರಾಜ್ ಅರಸ್, ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಧರಮ್ ಸಿಂಗ್ ಇದೇ ರೀತಿಯ ಕಾಟಗಳನ್ನು ಅನುಭವಿಸಿದ್ದಾರೆ. ಆದರೆ ಸಿದ್ದರಾಮಯ್ಯರು ಸಮಾಜವಾದಿ ಹಿನ್ನೆಲೆ ಬಂದಿದ್ದ ಇದರಲ್ಲಿ ಆತ್ಮವಿಶ್ವಾಸ, ಸ್ವಾಭಿಮಾನ ಬಲಿಷ್ಠವಾಗಿದೆ. ಆದ್ದರಿಂದ ಏನೇ ಕುತಂತ್ರ ಮಾಡಿದರೂ ಅವರ ಮುಂದೆ ಕವಡೆ ಕಾಸು ಕಿಮ್ಮತ್ತಿಲ್ಲ ಅಂಥೇಳಿ ನಾವು ಯಾವುದೇ ನೋಟಿಸ್ ಕೊಟ್ಟಿರೋದಂಥ ರಾಜ್ಯಪಾಲರು ಹಿಂದೆ ಪಡೆಯತಕ್ಕದ್ದು. ಮತ್ತು ಇಡೀ ಇಂಡಿಯಾದಲ್ಲಿ ಮುಖ್ಯಮಂತ್ರಿಗಳಲ್ಲಿ ನ್ಯಾಯಾಂಗ ತನಿಖೆಯನ್ನು ಅವ್ರ ಮೇಲೆ ಬಂದಿರೋ ಅಪಾದ ನ್ಯಾಯಾಂಗ ತನಿಖೆಯನ್ನು ಮಾಡಿರೋದು ಅದು ಒಂದು ಅಭಿಮಾನಪೂರ್ವಕ. ಈ ಥರ ಮುಖ್ಯಮಂತ್ರಿಗಳು ಯಾರು ನ್ಯಾಯಾಂಗ ತನಿಖೆ ಮಾಡಲ್ಲ. ಅಂದರೆ ನ್ಯಾಯಾಂಗ ತನಿಖೆಯನ್ನು ಹೊಡೆಸಿದ್ದಾರೆ. ಅದು ಬರೋವರೆಗೂ ಇವ್ರಿಗೆ ಗೊತ್ತಾಗುತ್ತೆ ಯಾವುದು ಸತ್ಯ, ಯಾವುದು ತಪ್ಪಾಗಿದ್ದರೆ ಅವ್ರನ್ನ ಕ್ಷಮಿಸುವಂಥ ವಿಚಾರ ಏನಿಲ್ಲ. ಆದ್ದರಿಂದ ಇದೇ ಮುಂದುವರೆದರೆ ಮಠಾಧೀಶರು, ವಿವಿಧ ಸಂಘ ಸಂಸ್ಥೆಗಳು, ನಮ್ಮ ಸಮಾಜದ ಕಾಗಿನೆಲೆ ಸ್ವಾಮೀಜಿಗಳು ಎಲ್ಲರನ್ನೂ ಹೋರಾಟಕ್ಕೆ ಇಳಿಯಲಾಗುವುದು ಅಂತ ಹೇಳಿ ಕರ್ನಾಟಕ ಕುರುಬರ ಅಭಿವೃದ್ಧಿ ರಕ್ಷಣಾ ವೇದಿಕೆ ಕಾರ್ಯಕಾರಿ ಸಮಿತಿಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಯಿತು. ನಮಸ್ಕಾರ. ಉದಯಶಂಕರ್, ತುಮಕೂರು ಡಿಸ್ಟ್ರಿಕ್ಟ್. ನಮಸ್ಕಾರ. ನಾನು ಸಾಮಾಜಿಕ ಹೋರಾಟಗಾರ ರವಿಚಂದ್ರ. ಇತ್ತೀಚಿನ ದಿನಗಳಲ್ಲಿ ಏನು ಒಂದು ಕರ್ನಾಟಕದ ರಾಜಕಾರಣ ಬರ್ನಿಂಗ್ ಪಾಯಿಂಟಿಗೆ ಬಂದು ನಿಂತಿದೆ. 26ನೇ ತಾರೀಕು TJ ಅಬ್ರಹಾಂ ಸಾಮಾಜಿಕ ಕಾರ್ಯಕರ್ತ ಒಂದು ದೂರನ್ನು ಕೊಡ್ತಾರೆ. ಅಂದೇ ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಂದು ನೋಟಿಸ್ ಇಶ್ಯೂ ಆಗುತ್ತೆ. ಅಂದಿನಿಂದ ಇಂದಿನವರೆಗೂ 2 ಪಕ್ಷಗಳು ಏನು ರಾಜಕೀಯ ಪಕ್ಷಗಳು ಕರ್ನಾಟಕದಲ್ಲಿ JDS ಮತ್ತು BJP ಪಾದಯಾತ್ರೆ ಹಮ್ಮಿಕೊಂಡಿದೆ. ಇದನ್ನು 3ನೇ ತಾರೀಕಿಂದ ಪಾದಯಾತ್ರೆ ಮಾಡ್ತಾಯಿದ್ದಾರೆ. ನಿನ್ನೆ ರಾತ್ರಿ ವೇಣುಗೋಪಾಲರು ಏನು ಉಲ್ಲೇಖಿಸಿದ್ದಾರೆ ಅಂದರೆ, ಭ್ರಷ್ಟ ಪಕ್ಷಗಳು ಅಂದರೆ ಏನು ಅವರ ಕಾಲದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟ ಒಂದು ಇದಿದೆ, ಅವರು ಇವ್ರನ್ನ ಈಗ ಸಿದ್ದರಾಮಯ್ಯನವರು ಇಳಿಬೇಕು ಅಂತೇಳಿ ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಮೂಢ ಹಗರಣ ಇದೆ, ಮೂಢ ಹಗರಣದಲ್ಲಿ ಎಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ ಅವ್ರದ್ದು, ಎಲ್ಲಿ ಸಹಿ ಇದೆ? ಅವರ ಧರ್ಮಪತ್ನಿ 3 ಚಿಲ್ಲರೆ ಎಕರೆ ಏನಿದೆ ಅದನ್ನು ಮೂಢ ಅವರು 22 ವರ್ಷಗಳ ಕಾಲ ಇಟ್ಕೊಂಡು ಅವರಿಗೆ ಬದಲಿ ನಿವೇಶನ ಕೊಟ್ಟಿದ್ದಾರೆ. ಎಲ್ಲ ಬೇರೆ ಕೊಟ್ಟಿರ್ಬೋದು, ಅದು ಅವರ ಧರ್ಮಪತ್ನಿಗೆ ಸಂಬಂಧಿಸಿರೋದು. ಅದನ್ನು ಮೊನ್ನೆ ಅವರು ಎಲೆಕ್ಷನ್ ಕಮಿಷನಲ್ಲಿ ಅವರು ದಾಖಲಿಸಿದ್ದಾರೆ. ಇದರಲ್ಲಿ ಏನು ವಾಟ್ ಈಸ್ ರಾಂಗ್ ಇನ್ ಇಟ್ ಫಾರ್ ಆಲ್ ದೀಸ್ ಥಿಂಗ್ಸ್? ಇದು ಇರಲಿ, ಕಾನೂನು ಇದ್ದರೆ ಕಾನೂನು ಪ್ರಕಾರ ಹೋರಾಟ ಮಾಡ್ತೀನಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಯಾವುದು ಎದೆಗುಂದಿದೆ ನಮ್ಮೆಲ್ಲ ಒಂದು ಏನು ಸಂಘಟನೆಗಳಿರ್ಬೋದು, ಕುರುಬ ಸಮಾಜ ಇರ್ಬೋದು, ಹಿಂದುಳಿದ ವೇದಿಕೆಗಳಿರ್ಬೋದು, ಒಕ್ಕೂಟಗಳಿರ್ಬೋದು, ಅಲ್ಪಸಂಖ್ಯಾತ ಒಕ್ಕೂಟಗಳಿರ್ಬೋದು, ಎಲ್ಲರೂ ಬೆಂಬಲಕ್ಕೆ ನಿಂತಿದ್ದೀವಿ. ಮತ್ತು ಎಲ್ಲ ನಾವು ಸಾಮಾಜಿಕ ಹೋರಾಟಗಾರರು ಬೆಂಬಲಕ್ಕಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರು ಎದೆಗುಂದಬಾರ್ದು ಮತ್ತು ಅವ್ರು ಮುಂದುವರಿಬೇಕು. ಏನನ್ನ ಇದ್ದರೆ ಈ ಲೀಗಲ್ಲಾಗಿ ಆ್ಯಕ್ಷನ್ನು ಕೋರ್ಟ್ ಇದೆ, ಅದ್ರ ಮುಖಾಂತರ ಉತ್ತರ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮೆಲ್ಲ ಬೆಂಬಲ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮುಂದುವರಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಇದನ್ನು ರಾಜ್ಯಪಾಲರವ್ರಿಗೆ ಒಂದು ಮನವಿ ಸಲ್ಲಿಸಲಾಗುವುದು. ಕುರುಬರ ಅಭಿವೃದ್ಧಿ ವೇದಿಕೆಯಿಂದ ಇದು ಸಿದ್ದರಾಮಯ್ಯನವರ ತೇಜೋವಧೆಯನ್ನು ಖಂಡಿಸಿ ಇದೊಂದು ಮನವಿ ಪತ್ರವನ್ನು ಅವರಿಗೆ ಅರ್ಪಿಸಲಾಗುವುದು.